ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ ಗೆಲ್ತು ಅನ್ನೋ ಸಂದರ್ಭದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಅಲ್ಲೇ ಕಾಲ್ತುಳಿತ ಉಂಟಾಯಿತು. 11 ಜನ ಮೃತಪಟ್ಟರು. ಈ ಘಟನೆ ಆದ ಬಳಿಕ ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆಯಂತೆ. ಹೆಚ್ಚೆಚ್ಚು ಜನ ಸೇರುವಂತಹ ಕಾರ್ಯಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹೆಚ್ಚು ಜನ ಎಲ್ಲಿ ಸೇರ್ತಾರೆ, ಅತಿ ದೊಡ್ಡ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಈ ನಿಯಮಗಳನ್ನು ಕಂಪಲ್ಸರಿ ಪಾಲನೆ ಮಾಡಲೇಬೇಕು ಅಂತ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಹೆಚ್ಚು ಜನ ಸೇರುವ ಕಾರ್ಯಕ್ರಮಗಳನ್ನ ರೂಪುರೇಷೆ ಮಾಡಿಕೊಳ್ಳುವುದು, ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ. ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಈ ರೀತಿಯ ಮಾರ್ಗಸೂಚಿ ಪ್ರಕಟ ಮಾಡಿರೋದು. ಅಂದ್ರೆ ಎಲ್ಲಿ ಕಾರ್ಯಕ್ರಮ ಆಗುತ್ತೆ, ಎಷ್ಟು ಜನ ಸೇರ್ತಾರೆ, ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಕಾರ್ಯಕ್ರಮದ ಆಯೋಜಕರ ಜೊತೆ ಮಾತುಕತೆ, ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯ ಅವಶ್ಯಕತೆ ಇದೆಯಾ, ಎಲ್ಲಿ ಎಕ್ಸಿಟ್, ಎಲ್ಲಿ ಎಂಟ್ರಿ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೂರ್ವ ರೀತಿಯಲ್ಲಿ ಸಿದ್ಧತೆಗಳು ಆಗಬೇಕು. ಆ ರೀತಿ ಮಾರ್ಗಸೂಚಿನ ಪೊಲೀಸ್ ಇಲಾಖೆ ಪ್ರಕಟ ಮಾಡಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ನೋಡಿ, ಅಪಾಯದ ಸ್ಥಳಗಳು ಎಲ್ಲಾದ್ರೂ ಇದ್ರೆ, ಕಾರ್ಯಕ್ರಮ ನಡೆಯುವಂತಹ ಸ್ಥಳಗಳಲ್ಲಿ ಅದನ್ನ ಗುರುತು ಮಾಡೋದು, ಅದನ್ನ ಪರಿಶೀಲನೆ ಮಾಡೋದು, ಸೊ ಅಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸೋದು, ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆ ಕೂಡ ಮಾತನಾಡಿ, ಸಹಜವಾಗಿ ಅಲ್ಲಿ ಆರೋಗ್ಯ ಸಿಬ್ಬಂದಿ ಇರಬೇಕಾಗುತ್ತೆ, ಆಂಬ್ಯುಲೆನ್ಸ್ಗಳಿರಬೇಕು. ಅತಿ ಹೆಚ್ಚಿನ ಜನ ಸೇರಿದಾಗ ಆ ಯಾವ ನಿಯಮಗಳು ಕೂಡ ಇಲ್ಲಿ ಪಾಲನೆ ಆಗಿರಲಿಲ್ಲ. ಬಟ್ ಇನ್ನ ಮೇಲೆ ಎಲ್ಲೇ ಕಾರ್ಯಕ್ರಮಗಳಾದ್ರೂ ಕೂಡ ಆ ರೀತಿ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ KSRP ತುಕಡಿಗಳನ್ನ ನಿಯೋಜನೆ ಮಾಡಬಹುದು. ಎಲ್ಲಾದ್ರೂ ಕಾರ್ಯಕ್ರಮ ನಡೆಯುತ್ತೆ, ಹೆಚ್ಚು ಜನ ಸೇರ್ತಾರೆ ಅಂದ್ರೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸ್ಕೊಳ್ಳೋದು, ಭದ್ರತೆಯನ್ನ ಒದಗಿಸೋದು, ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್, ಯಾವುದೇ ರೀತಿಯ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡೋದು ಹೇಗೆ, ಈ ಎಲ್ಲಾ ನಿಯಮಗಳನ್ನ ಕೂಡ ಅನುಸರಿಸಬೇಕಾಗುತ್ತೆ. ಹಾಗಾಗಿ ಈ ಹೊಸ ಪ್ರಕಟಣೆಯನ್ನ ಪೊಲೀಸ್ ಇಲಾಖೆ ಹೊರಡಿಸಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ಹಿಂದೆ ಕೂಡ ಇಂಥ ನಿಯಮಗಳು ಇತ್ತು. ಹೆಚ್ಚು ಜನ ಸೇರಿದಾಗ ಭದ್ರತೆ ಒದಗಿಸಬೇಕು, ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕು, ಆಂಬ್ಯುಲೆನ್ಸ್ ಇರಬೇಕು, ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಆರೋಗ್ಯ ಸಿಬ್ಬಂದಿ ಕೂಡ ಇರಬೇಕು. ಇದೆಲ್ಲ ಇರಬೇಕಾಗಿತ್ತು, ಪಾಲನೆ ಮಾಡಬೇಕಾಗಿತ್ತು. ಬಟ್ ಯಾವುದು ಪಾಲನೆ ಆಗಿರಲಿಲ್ಲ. ಇನ್ನು ಮುಂದೆ ಪಾಲನೆ ಆಗುತ್ತೆ ಅಂತ ಅನ್ಸುತ್ತೆ.